ಮಾತನ್ನು ಕೇಳಿಯು ಆ ಶನಿರಾಜನ ಮಾತನ್ನು ಕೇಳಿಯು ನನಗೆ ಭಯವಾಗುತ್ತಿರುವ ಸ್ವಾಮಿ. ಏನನ್ನು ಹೇಳುತ್ತಿರುವೆ ಪಾರ್ವತಿ? ರವಿ, ಶಶಿ ಇವರಿಗಿಂತಲೂ ಮೀರಿದವನೇ ಆ ಶನಿರಾಜನು. ಜನಗಳಿಗೂ ಸೃಷ್ಟಿ ನಯ ಶ್ರದ್ಧಾನಿಗಳೆಂಬ ಆ ಶನಿರಾಜನು ತಮಗಿಂತಲೂ ದೊಡ್ಡವನೆಂದು ತಿಳಿದ ಬಗೆಗೆ ನಿಜ ನಿಜ ವಿಕ್ರಮಬದ್ಧನು ಹೇಳುತ್ತಿರುವ ಮಾತು ನಿಜ ನಿಜ. ಭಕ್ತಾದಿಗಳೇ, ನಿಮ್ಮೇವರೆಗೂ ತಕ್ಕ ಉತ್ತರವನ್ನು ಕೊಡುತ್ತಿದ್ದೆ, ಆದರೆ ಈಗ ತಕ್ಕ ಸಮಯವಲ್ಲ. ಎಳೆ ವಿಕ್ರಮಬದ್ಧನೇ, ಮುಂದೆ ಕಲಿಯಲ್ಲಿ ನೀನು ವಿಕ್ರಮಬದ್ಧನಾಗಿ ಜನಿಸು. ಆ ಶಿವ ಶಿವ. ಎಳೆ ಸಾರಂಭನೆ, ನೀನು ಈತನ ಮಂತ್ರಿಯಾಗಿ ಜನಿಸು. ಆ ಶಿವ ಶಿವ. ನೀವೀರ್ವರು ರಾಜ ಮಂತ್ರಿಗಳಾಗಿ ಮೆರೆಯುವ ಕಾಲದಲ್ಲಿ ಆ ಶನಿರಾಜನ ಮಹಿಮೆ ನಿಮಗೆ ತಿಳಿಯುವುದು. ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ಅಪ್ಪಣೆ.